ನೀವು ಇಲ್ಲಿ ಇರ್ತಿದ್ದೀರಿ ಅಂದಿದ್ರೆ ಹೇಳಿದ್ರೆ ಊಟ ತತ್ತಿಲ್ವಾ? ಅಯ್ಯೋ ಏನು ಮಾಡಕ್ಕೆ ವಾತಾಡ್ ತಿಂದಿರೋದು ಯಾರಿಗೆಲ್ಲ ಸುಮ್ಮನಿಲ್ಲ. ಊಟ 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 ಅನ್ಕೊಂಡು ಏನು ಗೆಯ್ಯಂಗಿಲ್ಲ ಗೆತ್ತಂಗಿಲ್ಲ, ಏನು ಹಾರ್ಗಕ್ಕಿಲ್ಲ ಊಟ. ಸುಮ್ಮನಿರು. ಏನು ಊಟ ಊಟ ಅಂತ ಏನು ಉಂಡಿ? ಪಾಪ ಸಾವಿತ್ರಮ್ಮ ಯಾಕೋ ಸಪ್ಕದಲ್ಲ, ಯಾಕೋ ಈಚೆಯಲ್ಲಿ ಸಪ್ಪು ಕೂತಿತ್ತು ಹುಷಾರಿಲ್ವಂತ. ಇನ್ನೇನು ನಿನ್ ತಂಗಿ ಹಂಗಾದ್ರೆ ಇನ್ನೆಂಗ ನಿಮ್ದಿಗಿರಕ್ಕದದು? ಯಾಕಂತೆ ಏನಾಯ್ತು ಏನಾಯ್ತು ಅಂತ ಏನು ಹೇಳನೆ? ಅಲಕಲ್ಲ ಕೆಂಪಿ ಹಿಂಗಂತಾಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಆಯ್ತಾ. ನಿಮ್ಮ ಹೂವ ಈ ಬುದ್ಧಿ ಕಲ್ತಾವಳಲ್ಲ ಸರಿಯಾ? ಅದೇ ಕತೆ ನಮ್ಮ ಹೂವ ಏನು ಮಾಡ್ತು ಅದಕ್ಕಂಗಂದಿರಿ? ನಿಮ್ಮ ಹೂವ ಅಂದ್ಬಿಟ್ರೆ ನೀವು ಹೊಟ್ಟೆ ಹೊಡೆದ್ಬಿಡ್ತದೆ. ನಿಮ್ಮ ಹೂವನ್ಗೆ ಅಂದ್ಬಿಟ್ರೆ ಪಪ್ಪ ಯಾಕೆ ನಿಮ್ಮ ಹೂವ ಅಲ್ವಾ? ಎಷ್ಟು ಯಾರು ಈಗ ನಮ್ಮ ಅಕ್ಕರು ಮಾತಾಡೋದು ನನಗೂ ಬೇಜಾರಾಯ್ತು. ಹಂಗೆ ತಪ್ಪು ತಿಳ್ಕೊಬೇಡ ನೀನು ಆಯಿತಾ. ನಾನು ಹೇಳೋದೊಂದು ಮಾತಾ ಕೇಳು. ಇವಳು ನೆನೆ ನಿಮ್ಮ ಹೂವು ಗೊತ್ತಲ್ಲ, ನೆನೆ ದಿವಸ ಇವಳು ಇವಕ್ಕ ನಮ್ಮ ಮನೆ ಕೂತಿತ್ತಲ್ಲ, ಸುಮಾರು ಹೊತ್ಕೊಂಡು ಕೂತಿತ್ತು ಒಂದು 7 ಗಂಟೆ ಗಂಟಲು. ಹೋದ್ರಂತೆ. ಹೋಗೋದಕ್ಕೆ ಊಟ ಮಾಡಿ ಅಂದ್ಬಿಟ್ಟು ಈಗ ಕೊಟ್ಲಂತೆ ತರಕಾರಿ ಸಾರಲ್ಲಿ ಅನ್ನವ. ಈಗ ಕೊಟ್ಬಿಟ್ಟು ಹೋಗಿ ಸಾವಿತ್ರಮ್ಮ ಊಟ ಗಿಟ್ಟ ಎಲ್ಲ ಆಯ್ತು. ರಾತ್ರಿ ಹೊತ್ತು ಎಲ್ಲ ಹೋಗಿ ಮನೆ ಕಂಡ್ರತ್ತೆ. ಸಾವಿತ್ರಮ್ಮ ಹೋಗಿ ಮನೆ ಕತ್ತಂತೆ. ಕೊತ್ತಿ ಒಂದು ಹೊತ್ತಿನಲ್ಲಿ ದಡದಡದಡದನೆ ಪಾತ್ರೆ ಎಲ್ಲನೂ ಇದು ಮಾಡ್ತಿತ್ತಂತೆ. ಅದಕ್ಕೆ ಇದೇನಾಯ್ತು ಅಂದ್ಕೊಂಡು ಸಾವಿತ್ರಮ್ಮ ಅಡುಗೆ ಮನೆಗೆ ಹೋಗಿ ನೋಡ್ದಂಗೆ ಅಲ್ಲಿ ಏನು ಹಿಂಗೆ ಕೊತ್ತಿಗಳೆಲ್ಲ ಯಾಕೆ ಓಡಾಡವು ಮಾಡಿರೋದು ನೋಡು. ತರಕಾರಿ ಸಾರಿಗೆ ಹಿಂಗೆ ಓಡಾಡ್ತಾ ಕುಂತಾವಲ್ಲ ಅಂದ್ಬಿಟ್ಟು ಹಸಿಟ್ಟುಂಡು ಡಬ್ಬತ್ತಾವು. ಯಾಕೋ ಹನುಮಾನ್ ಬಂದು ಹಸಿಟ್ಟುಂಡು ಡಬ್ಬವ ತೆಗೆದ್ಲಂತೆ. ತೆಗೆದ್ರೆ ಕೋಳಿ ಬಣ್ಣೆಸ್ರೋ ಕಣೆ ಚಾಪಿಸ್ನೋ ಮಾಡಿ ಮಡಿಕೊಂಡಿದಾರಂತ ನಿಮ್ಮ ಅವನುವೇ ನಿನ್ನ ತಂಗೇನು ಹಿಂಗೆಲ್ಲ ಬುದ್ಧಿ ಕಲಿಯೋದು. ಹಿಂಗೆಯೇ ಚಂದ ನಿಮ್ಮ ಅವ್ವ ಬುದ್ಧಿ ಕಲ್ತಿರೋದು. ಇಬ್ಬರಾಳು ಸೊಸೆ ತಂದವಳೆ. ಅವ್ರು ಈ ಕೆಲಸ ನಿಮ್ಮ ಅವ್ನು ಮಾಡ್ಬಿಟ್ಟು ಸುಮ್ಮನೆ ಆಯ್ತಿಲ್ಲ. ಅಯ್ಯೋ ಅಯ್ಯೋ ಇದೇನತ್ತೆ ಹಿಂಗಂತ ಇದ್ದೀರಿ ಗನವ? ಅದು ಯಾಕೆ ಪಾವು ಸುಳ್ಳು ಹೇಳ್ತಾರ? ನಿಜವೇ ಸಾವಿತ್ರಮ್ಮ ಅಳ್ತಾ ಕುಂತಿತ್ತು. ಯಾವಾಗ ವತರ್ನಾಗೆ ಅಳ್ತಾ ಕುಂತಿತ್ತಾವ ಅಳ್ತಾವು. ಯಾಕೆ ಹಿಂಗೆ ಅಳ್ತಾ ಕುಂತಿದ್ದೀರಿ ಅಂದ್ಕೊಂಡು ಅದೇ ಊಟ ಕರ್ಕ ಬಂದಿವ ನಾವು ಇಟ್ಟುಣಕ್ಕೆ ಅಂದ್ಬಿಟ್ಟು. ನಾನು ಇತ್ತಿತ್ತಿಲ್ಲ ಕಣತ್ತೆ, ನಾನು ಕೊಟ್ಟಿಗೆ ಕಾಸು ಹಾಕಕ್ಕೆ ಅಂತ ಹೋಗಿದ್ದೆ. ರಶ್ಮಿ ಹಂಗಂದ್ಲು ಸಾವಿತ್ರಜ್ಜಿನ ಊಟ ಮಾಡ್ಕೊಂಡು ಹೋದ್ರು ಅಂತ. ಆಗ ಕರ್ಕ ಬಂದಿದ್ದು ನಾವು. ಅಳ್ತಾ ಕೂತಿದ್ಲು ಅಳ್ತಾವು. ನನ್ನ ಸತ್ಯಾಗಿದ್ದಾಗಲೇ ಈ ಥರ ಉಸ್ಕೊಂಡು ತಿಂತಾರಲ್ಲ, ನಮಗೆ ಮುಂದೆ ನಮಗೆ ಹುಷಾರು ತಪ್ಪಿ ನಮಗೆ ಇದಾದ್ರೂ ನಿರ್ವಹಣೆ ನೋಡಾರ ಹಿಂಗೆ ಆಗೋಯ್ತಲ್ಲ. ನಾನು ಬಾಡು ಅಂದ್ಕೊಂಡು ಬೇಜಾರು ಮಾಡ್ಕೊತಿದ್ಲು ಕಣ್ಮಗ. ತಪ್ಪಲ್ವ ಅದು? ತಪ್ಪಲ್ವ? ನಿಮ್ಮ ಅವ್ವನ ಬುದ್ಧಿ ಬೇಡವಾ? ಅವಳಿಗೇನೋ ಬುದ್ಧಿ ಇಲ್ಲ ಅಂತಲೇ ಅನ್ಕೊಳ್ಳೋದೆ. ಇಕ್ಕು ಅವ ಅಮ್ಮನಿಗೆ ಏನು ಉಣ್ಬಾರ್ದು ಉಂಡಾಳು. ಇಕ್ಕು ಪಾಪ ಊಟ ಮಾಡಲಿ. ಇನ್ಯಾರು ತಂದು ಹಾಕೋರು ಅವಳಿಗೆ? ಗಂಡು ಮಗಿದಾನೆ ತಂದು ಹಾಕಕ್ಕೆ. ಇಕ್ಕು ಅಂತ ಹೇಳ್ಬೇಕಲ್ವ ಮಗ ನಿಮ್ಮ ಹೋಗ್ತಾನೆ. ಹಂಗೆ ಬುದ್ಧಿ ಕಲಿಯೋದು ಸಿಟ್ಟು ಡಬ್ಬದೊಳಗೆ ಕೌಸ್ಕೊಂಡು ಉಣ್ಬೇಕಾ ಇವ್ರು ಊಟವ? ಎತ್ತು ಅದೇನು ಬುದ್ಧಿ ಕಲ್ತಿದ್ದಾಳ ಕಣ ನಮ್ಮ ಹೂವ. ಅದೇ ದೇವ್ರಣ್ಣ ನಂಗೆ ಗೊತ್ತಿಲ್ಲ ಕಣತ್ತೆ ಈ ವಿಷಯ. ನನಗೆ ಭಾಳ ಬೇಜಾರಾಯ್ತದೆ ನನಗೆ ಹಿಂಗೆ ಆದರೆ. ಅಮ್ಮ ಏನು ಹೇಳ್ತಾ ಕೂತಾಳೆ? ನಾಲ್ಕು ಚೆನ್ನಾಗಿ ಕೇಳಿದಾಗ ಯಾರು ಹೋಗ್ದಾರು? ಯಾರ್ಲೇ ಹೋಗ್ದಾರು? ನಿಮ್ಮ ಅವ್ವನ್ಗಲ್ವ ಹೋಗ್ಯದು? ಬುದ್ಧಿ ಬೇಡವಾ ಒಂಚೂರಾರಿಯ? ಅದೇನಂಗೆ ಯಾತಿದ್ರು ತಿಪ್ಕೆಯ ಏನು ಹೊಟ್ಟೆ ಒಳಗೆ ಕೂತ್ಕೊಂಡದು? ಹೊಟ್ಟೆ ಒಳಗೆ ಕೂತ್ಕೊಳ್ಳೋದಾಗ್ರಿ ಇನ್ನೇ ಮುಟ್ಕೊಡೋರು ಮಾಡು ಬಂಗವ. ನಾನು ಅವೆಲ್ಲನೂ ಒಪ್ಪನತ್ತೆ. ನಿಮ್ಗೆ ಗೊತ್ತಿಲ್ವಾ? ಅವೆಲ್ಲ ನಾನು ಒಪ್ಪಕ್ಕಿಲ್ಲ ಯಾವುದೇ ಕಾರಣಕ್ಕೂ. ನನಗೆ ಗೊತ್ತಿಲ್ವತ್ತೆ. ಇದು ಹೇಳ್ದೆ ಅಂತ ಹೇಳ್ಬೇಡ. ನೀನು ಕೇಳಿದ್ಕೆ ಸಾವಿತ್ರಮ್ಮ ಸಪ್ಪ ಕೂತಿತ್ತಲ್ಲ ಅಂದ್ಬಿಟ್ಟು ಕೇಳಿಕ್ ನಾನು ಬಾಯ್ಬಿಟ್ಟು ಹೇಳಿದ್ದು. ಇಲ್ಲದ್ರೆ ಹೇಳೋದೇ ಬೇಡ ಅಂದ್ಬಿಟ್ಟು ಅಕ್ಕನೂ ಅಂದ್ಲು. ಅವು ಹೇಳ್ಬೇಡ ಕಣ್ಮಗ ನಿನ್ಗೆ ಯಾಕೆ ಸುಮ್ಮನಿರು ಹೇಳ್ಬೇಡ ತೆಗೆ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿದ್ದು. ನೀನು ಸಾವಿತ್ರಮ್ಮ ಯಾಕೆ ಸಪ್ಪ ಕೂತಿತ್ತು ಅಂತ ಕೇಳಿದ್ಕೆ ಅಲ್ಲ ಅವತ್ತು ಕಲ್ಲೊತ್ತಿ ಮಣ್ಣೊತ್ತಿ ಮಕ್ಕಳು ಸಾಕಿರೋದ್ಕಲ್ವ. ಇವಳು ಮದುವೆಗೆ ಬಂದಿರೋದು ಮಗನ ಕೊಟ್ಟೆ ಓಡ್ ಬಂದು ಗುರ್ಸಟ್ಟಿ. ಇವಳು ನಿನ್ನ ತಂಗಿ ಬೇಜಾರು ತಿಳ್ಕೊಬೇಡ ಹಿಂಗೆ ಅಂತಾಳಲ್ಲ ಅಂದ್ಬಿಟ್ಟು ಅವಳು ದೂರಾಕರಿ ಎಷ್ಟಿದ್ದದ್ಲೆ ಅವತ್ತು ತರಕಾರಿಯ ತಗೊಬರಕ್ಕೆ ಅಂದ್ಕೊಂಡು ಏನೋ ಮಾಡಬೇಕು ಅಂದ್ಬಿಟ್ಟು ಗೆಂಡೆ ಕೋಸು ತಗೊಬರಕ್ಕೆ ಹೋದ್ರೆ ತೂಕ ಹಾಕ್ಬಿಟ್ಟು ಇನ್ನೊಂದು ಹೆಚ್ಚಾಗಿ ಹಾಕ್ನಿಲ್ಲ ಅವಳು. ಅವತ್ತು ಮಾದೇವ ಓಡಾಡ್ಕೊಂಡು ಬ್ಯಾಂಕಲ್ಲಿ ಸಾಲ ಕೊಡಿಸಿ ಇದೆಲ್ಲ ಮಾಡಿಲ್ಲ ಅಂದಿದ್ರೆ ಹೆಂಗಾಯ್ತಿತ್ತು? ಹೆಂಗ್ಲೇ ಆಯ್ತಿತ್ತು ಹೇಳಿ ನೀನೇ? ಹಂಗೆ ಗೊತ್ತಿತ್ತ ಮುಂದಕ್ಕೆ ಇವತ್ತು ಖಜಾನೆ ಮೇಲೆ ಕೂತ್ಕೊಂಡು ಎಣ್ಸೋಕ್ಕೆ ಅವತ್ತು ಒಯ್ದು ಅಷ್ಟೆಲ್ಲ ಇದು ಮಾಡಿದ್ರೆ ಒಯ್ದನ್ನೇ ಮಾತಾಡ್ಸಕ್ಕಿರುವಂತ ಎಲ್ಲಿ ಸಿಕ್ಕಿದ್ವಿ? ಅದೇನು ದುರಂಕಾರ ಒಳಗೆ ಬಂದಿರೋ ದುರಂಕಾರ. ಅವಮ್ಮ ಅವನೇನು ಸಾಯೋನು ಎರ್ತಿ ಹೆಸರು ಬರೆಸ್ಬಿಟ್ಟು ಇನ್ಸೂರೆನ್ಸ್ ದುಡ್ಡು ಬತ್ತು ಅಂದ್ಬಿಟ್ಟು ಇವಳು ವಾಲಾಡ್ಕೊಂಡು ವಾಲೆ ಕಳ್ಕೊತಾ ಕುಂತವಳಲ್ಲ. ಹಿಂಗೆ ಆಗ್ಬಿಟ್ರೆ ಇವತ್ತು ಅವ ಅಮ್ಮ ನಿಗವಣೆ ನೋಡೋರು ಯಾರಲ್ಲೇ ನಿಗವಣೆ ನೋಡೋರು? ತೀಟು ಬಂದಿದ್ದದ ಅವತ್ತು ಪಟೇಲಪ್ಪ ಅಂತ ಇವಳು ಕಂಬ್ಲಿ ನ್ಯಾಯ ಕೊಡಕ್ಕೆ ಹೋದಾಗ ಅವ ಅಮ್ಮ ನಾನು ಇವನಿ ಬಾ ನಾನು ಇಸ್ಕೊತೀನಿ ನಾನು ಸಾಕ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಮನೇಲಿ ಗಂಡು ಇಡ್ತೀನಿ ಇಸ್ಕೊಂಡ್ಲಲ್ಲ ಇವಮ್ಮ. ಅದನ್ನ ಇವಳು ನಿನ್ನ ತಂಗೆ ಉಳ್ಸ್ಕೊತಿದ್ದಳೆ. ಅದ್ರ ಮಧ್ಯದಲ್ಲಿ ನಿಮ್ಮ ಅವ್ವ ಬೇರೆ ಎತ್ಕಟ್ಟಕ ಇಕ್ಕೋ ಅವ ಅಮ್ಮನಿಗೆ ಎಲ್ಲಿ ಹೋದಳು ನಮ್ಮಂಗಲ್ವ ಅನ್ನೋದು. ನಿಮ್ಮ ಅವ್ವನಲ್ಲಿ ಬರಬೇಕು ಬರಬೇಡ್ದು ನಿಮ್ಮ ಸ್ನಾದ್ನೀರು ಆ ಕೆಲಸ ಮಾಡೋದಾಗ ಹೆಂಗೆ ಅನ್ಸೋದು? ಕೌಸ್ಕೊತೀನಿ ಬೇಕಾ ಇವಳು ನಿಮ್ಮವ್ವ? ಬೇಜ ತಿಳ್ಕೊಬೇಡ. ಮಾತಾಡಿದ್ರೆ ಎದ್ರ ಬದ್ರಿಗೆ ಬೋದ್ ಬಿಡ್ಬೇಕಾರೆ ಬಯಸ್ಕೊತೀನಿ ನಾನು. ಅಯ್ಯೋ ಅತ್ತೆ ನಾನೇನು ಅದು ಸರಿ ಅಂದನ ನನ್ನೇ ಮಾತಾಡ್ಸಕ್ಕಿಲ್ಲ ಕಣತ್ತೆ. ನಾನೇ ವರ್ಷ ಕೊನೆ ವರ್ಷದಲ್ಲಿ ಅದೇನೋ ಪಾರ್ಟಿ ಮಾಡೋಣ ಅಂತ ಅಂದ ಮಾದೇವ ಅಂದ್ಬಿಟ್ಟು ಕರೆದ್ಬಿಟ್ಟು ಅವನು ಬಂದಾನೆ ನಾನು ಬಂದೀನಿ. ಬರ್ನಿಲ್ಲ ಅವಳು ಕರುಬ್ಲಿ ಹುಟ್ಟು ಕರುಬ್ಲಿ ಹೆಂಗೆ ಆಡ್ತಾಳೆ. ನಾವೇನು ಮಾಡವತ್ತೆ? ಕರೆದ್ರು ಬರ್ದೋದ್ಮೇಲೆ ಒತ್ಕೊಬರಂಗಿದ್ದದ ಅವಳನ್ನ ಒತ್ಕೊಬರಂಗಿದ್ದದ ಹೇಳಿ ನೀವೇ. ಹಿಂಗೆಲ್ಲ ಆಡಿದ್ರೆ ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ಸರಿ ಅಂತ ಹೇಳಲ್ಲ ನಾನು ಹೋಗಿದ್ದೀನಿ ಸುಮ್ಕಿರಿ ಸರಿಯಾಗಿ
ಅವೆಲ್ಲ ಏನು ಚಂದಂಗೆ ಬೇಡ ಸುಮ್ಕಿರು. ಈಗ ಸಾವಿತ್ರಮ್ಮ ಹೇಳೋಳೆ ಅಂತ ವಿಷಯ ನಾನು ಅನ್ಕೊಂಡು ಅದು ಹಾಕ್ಬೇಕು ಸುಮ್ಮನಿರತ್ತಾಗ ಬೇಡ ಹೇಳಿದು ನೀನು ಇವಳು ಬಾಯಿ ನಮ್ಮ ನಿಂಗೆ ಬಾಯಿ ಸುಮ್ಮನಿರಕ್ಕಿಲ್ಲ ಒಟ್ಟಿಗೆ ಎಲ್ಲಾನು ಉದ್ರು ಬಿಡೋದೇ ಇಲ್ಲ ಕಣ್ ಸುಮ್ಕಿರಿಯತ್ತೆ ಹೇಳಿದ್ರಲ್ಲಿ ಏನು ತಪ್ಪು ಏನು ತಪ್ಪಿರೋದು ಹೇಳಿರೋದ್ರಲ್ಲಿ ಸುಮ್ಮನಿರಿ. ಆ ಬುದ್ಧಿಯ ಕಲಿಬೇಕು ಯಾರು ತಾನೇ ಏನಂತೆ ನಮ್ಮ ಹೂವರು ಬೇರೆ ಅಂತ ಇದ್ದದ ಆ ಬುದ್ಧಿ ತಪ್ಪುತ್ತಾನೆ. ಈಗ ನನ್ನ ತಮ್ಮನಿರ್ತೀರಿ ಆ ಕೆಲಸವ ನಮ್ಮ ಹೂನ್ ಮಾಡಿದ್ರೆ ನಮ್ಮ ಹೂವು ಸುಮ್ಮನೆ ಆಗ್ಬಿಟ್ಟಾಳ ಹಂಗೆ ತಾನೇ. ಅದೇನು ಬುದ್ಧಿ ಕಲ್ತಿದ್ದಾವ ಕಣೆ ಯಾರು ತಿಂದ್ರು ತಿಪ್ಪಿಗೆ ಅದೇನಂಗೆ ಸಣ್ಣಕ್ಕೆ ಬುದ್ಧಿ ಕಲ್ತಿದ್ದಾರು ಆಯಿತು ಕಣವೆ. ನಮ್ಮ ಅತ್ತೆ ಗಂದ್ಲು ಅಂದ್ಬಿಟ್ಟು ಬೇಜಾರು ತಿಳ್ಕೊಬೇಡ ನೀನು. ನಾನು ನಿನಗೆ ಹೇಳ್ಬೇಕು ಅನ್ನೋದು ನನಗೆ ಉದ್ದೇಶ ಆಗಿತ್ತಿಲ್ಲ. ನೀನು ಬಾಯ್ಬಿಟ್ಟು ಅವಮ್ಮ ಸಾಪ ಕೂತಿದ್ಲಲ್ಲ ಅನ್ನಂಗೆ. ಈಗ ಅಷ್ಟೆಲ್ಲ ಆದಮೇಲೆ ಅಮ್ಮನಿಗೆ ಹೆಂಗೆ ಅನ್ಸಕ್ಕಿಲ್ಲ. ಇವತ್ತು ಸತ್ಯಾಗಿದ್ದಾಗಲೇ ಹಿಂಗೆ 12-20 ಬಂಗನೋ ಮನೆ ಮಾಡ್ಕೊಡೈತಾಳೆ. ಇನ್ನು ಮನೆ ತಕ್ಕೆ ಬತ್ತೇಲ್ಲ ನಾನು ಏನಿಲ್ವಂತೆ ಒಂದು ಕಾಪಿ ನೀರು ಗೊತ್ತಿಲ್ವಂತೆ ಕಲೆ ಒಂದು ಕಾಪಿನೂ ಕೊಡೋಕ್ಕಿಲ್ವಂತೆ. ಕಾಲಿ ಟ್ರಾಲ ರಾತ್ರು ಕೆಲಸ ಮುಗಿಸ್ಕೊ ಬತ್ತಾಳಲ್ಲ ಅಂಗಡಿಂದವ ಆಗ ಕಾಲಿ ಟ್ರಾಲ್ ಇಟ್ಕೊ ಬತ್ತಾಳಂತೆ. ಬರೋದಕ್ಕೆ ಇವಮ್ಮ ಸಂಜೆ ಹೊತ್ತು ಕುಡಿಯೋಕ್ಕಿಲ್ವಲ್ಲ ಬರೋದಕ್ಕೆ ಅಡುಗೆ ಪಡಿಗೆ ಮಾಡಿರ್ತದಲ್ಲ ಊಟ ಗೀಟ ಮಾಡ್ಕೊಂಡಿದ್ದಾಳಂತೆ. ಬಂದು ಕಾಲಿ ಟ್ರಾಲಲ್ಲಿ ಒಂದು ಲೋಟ ಕಾಯಿಸ್ಕೊಂಡು ಕುಡ್ಕೊಂಡಂತೆ ಇನ್ನು ಅರ್ಧವ ಫ್ರಿಜ್ಜಲ್ಲಿ ಮಡಿಕೊಂಡಳಂತೆ. ಹೊತ್ತು ಕಾಯಿಸ್ಕೊಂಡು ಇಲ್ಲ ಅಮ್ಮನಿಗೆ ತಗೊಳ್ಳಿ ಕುಡಿದು ಒಂದು ಲೋಟ ಅಂತ ಕೊಡೋಕ್ಕಿಲ್ವಂತೆ. ತಾನು ಕುಡ್ಕೊಂಡು ಕಡ್ದು ಅಂಗಡಿ ಹೋಗೋದಂತೆ ಅಕ್ಕಿ ಹಾಕೊಂಡು ರಾತ್ರಿ ಸಾರು ಮಾಡಿ ಮಡಿಕೊಂಡು ಮಾಡಿರ್ತಾಳಲ್ಲಿ ಅಮ್ಮ ಆಧಾರವಾಯ್ತು ಅವಳಾರು ಮಾಡ್ಕೊಳ್ಳೋದಂತೆ. ಹೊತ್ತು ಎದ್ದು ಅಕ್ಕಿ ಹಾಕೊಂಡು ಹೋಗ್ತಿರೋದಂತೆ. ಹಿಂಗೆ ಬುದ್ಧಿ ಕಲಿಯೋದು ಹಿಂಗೆ ನಿಮ್ಮವ್ವ ಬುದ್ಧಿ ಕಲಿಯ ನಿನ್ನ ತಂಗಿ ಬುದ್ಧಿ ಕಲಿಯೋದು. ನಿಮ್ಮವ್ವ ಅದು ತಕ್ಕನಾಗಿ ನಿಮ್ಮ ಅವ್ವಂಗೆ ಆಡಿದ್ರೆ ಚಂದ ಅಂದಾರ ಹೇಳು. ತಪ್ಪು ಕಣತೆ ಅದು ಸರಿ ಅಂತ ಹೇಳೋಕ್ಕಾಗತ್ತೆ ಸರಿ ಅಂತ ಹೇಳೋಕ್ಕಾಗದ ಅವೆಲ್ಲ ತಪ್ಪು. ಅಯ್ಯೋ ಏನು ಮಾಡೋದತ್ತೆ ನಮ್ಮ ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬುದ್ಧಿ ಇಲ್ಲ. ಸರಿ ಬುಡಿ ಆಯಿತು ನಮ್ಮ ಅವ್ವನಿಗೆ ಹೇಳ್ತೀನಿ ಸುಮ್ಕಿರಿ ಯಾಕನ್ ಮಗ ಆ ವಿಷಯನೇ ಎತ್ಬಿಡ ನೀನು. ನಮ್ಮ ಅವ್ವನ ಸಣ್ಣ ಮಗುವ ಹೇಳ್ಬೇಕಲ್ವತ್ತೆ ಹೇಳಿ ನೀವೇ ಇಕ್ಕೋ ಅಮ್ಮನಿಗೆ ಇನ್ಯಾರು ಇಕ್ಕರು ಇನ್ಯಾರು ನೋಡೋರು ಅಂತವ ಹೇಳ್ಬೇಕು ತಾನೆ. ನಾನು ಕಾಂಬ್ಲಿ ಕೊಟ್ಟು ಮಾತಾಡೋ ಸಾಕು ಕಾಂಬ್ಲಿ ಜೊತೆ ಮಾತಾಡ್ತೀನಿ ಅನ್ನೋದಕ್ಕೆ ಮಾತು ನಮ್ಮ ಇಷ್ಟ ನಾವು ಯಾರು ಕೊಟ್ಟಾರು ಮಾತಾಡ್ತೀವಿ. ಇವಳಿಗೆ ಇಷ್ಟ ಇದ್ರು ಮಾತಾಡ್ಲಿಕ್ಕೆ ಅಷ್ಟಾರು ಬಿಡ್ಲಿ. ನಮ್ಮ ಕೊಟ್ಟು ಮಾತು ಕಾಂಬ್ಲಿ ಕೊಟ್ಟು ಮಾತಾಡ್ತಿರೋದಕ್ಕೆ ಇವತ್ತು ಕಾಂಬ್ಲಿ ಕಾಸು ಇರಲಿ ಇಲ್ದವಲ್ಲಿ ಬಾಲ್ ಬಂದು ಕೆಲಸ ಮಾಡಿಕೊಡ್ತಾಳೆ. ಕೊಡುವಂತ ಒಂದಿವ್ಸ ಬಾಯ್ಬಿಟ್ಟು ಕೇಳಕ್ಕಿಲ್ಲ ನಾನು ಕೊಡೋಗಂಟವ ಅಷ್ಟೆಲ್ಲ ಮಾಡ್ಬೇಕಾರೆ ನಾವೇನು ಸುಮ್ಮನೆ ಇರಕ್ಕಾಗತ್ತೆ. ಅದಕ್ಕೆ ಏನು ಅವಳು ಕುಟ್ಲೆ ಮಾತಾಡ್ಬೇಕು ಅಂತ ಕಾನೂನ ಕಾಂಬ್ಲಿ ಕೊಟ್ಟು ನಮ್ಗೆ ಬೇಕಾದ್ರೆ ಕೊಟ್ಟು ನಾವು ಮಾತಾಡ್ತೀವಪ್ಪ. ಅವಳು ಮಾತಾಡ್ತದ ಕೊಟ್ಟು ನೀನು ಮಾತಾಡ್ದಂಗೆ ಇರಕ್ಕಾಗದ ಒಲೆಲೆ ಅದೇನು ಮಾಡ್ಕೊಳ್ಳಿ ಮಾತಾಡೋದು ಇರ್ಲಂತೆ. ದೂರಾಂಕರ ಜಾಸ್ತಿ ಆಗ್ಬಿಟ್ಟದೆ ಕತೆ. ಗಂಡನ ದುಡ್ಡು ಬತ್ತು ಅದು ಆಮೇಲೆ ಅಂಗಡಿ ಮೇಲೆ ಕೂತ್ಕೊತಾಳೆ ದಿವ್ಸಕ್ಕೆ 4-5 ಸಾವಿರ ಸಂಪಾದನೆ ಮಾಡ್ಕೊತಾಳಲ್ಲ ಹಂಗೆ ದುಡ್ಡು ಅವಲತ್ತಲ್ಲ ಆಡ್ತಾಳೆ ಕಣ. ಮನ್ಸು ದುಡ್ಡು ಅಂದರೆ ಹೆಂಗೆ ಬೇಕಾದ್ರೆ ಬದಲಾಯಿಸ್ಬಿಡ್ತದೆ ಮನ್ಸು ನನಗೆ ಇದೇ ಉದಾಹರಣೆ. ಓಲಿ ನಿಮ್ಮ ಓನ್ಗಾರೆ ಬುದ್ಧಿ ಬೇಕಾನೆ ಈತಿನ ಸುಮ್ಮನಿರಿ ಅತ್ತೆ ಬೈತೀನಿ ಅಂತ ಸುಮ್ಮನಿರಿಕ್ಕಿಲ್ಲ ನಾನು ಬೈತೀನಿ ಸುಮ್ಕಿರಿ ಹೇಳ್ತೀನಂತೆ ಏನು ಅದಕ್ಕೇನು ಎದ್ರಕ್ಕ ಇನ್ನೊಂದ್ಸತಿ ಅವಳ ಮನೆಗೆ ಹೋಗಕ್ಕೆ ನಾಚಿಕೆಬೇಕು ಅಲ್ಲ ಅದು ಏನಂಗೆ ಕದ್ದು ಮುಚ್ಕೊಂಡು ತಿನ್ಬೇಕು ಅಂತ ಏನು ಬಂದಿದ್ದದ ಏನು ತರ್ದನೆ ನಮ್ಮಪ್ಪ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಬಾಡ್ನಸ್ರು ಮಾಡ್ಕೊಂಡು ಉಣ್ತಾರೆ ಅವ್ರಿಗೇನು ಬಂದಿದ್ದದ ಔಸ್ಕೊಂಡು ತಿನ್ಬೇಕು ಅನ್ನೋದೇನಿದ್ದು ಸಿಕ್ಬೇಕಾಗಿತ್ತು ಸಿಕ್ಕಿಲ್ಲ ಅದು ಬೇರೆ ಹೇಳಕ್ಕೆ ಹೋಗುವೆ. ಸರಿ ಬಂದ್ರತ್ತೆ ಹೋಗೋದ ಮನೆಗೆ ಬನ್ನಿ. ಬರ್ತೀನಿ ನಡಿ ಒಂದು 4 ಕಾಯಿ ಅಲ್ಲಿ ಬಿದ್ದವೆ ತಗೊಂಡ್ಗರಿ ಎಲ್ಲ ನೀವು ಎಲ್ದಾಕಿ ಬರ್ತೀನಿ ಹೋಗಿ ಹಾಕೊಂಡು ಕರ್ಕೊಂಡು ನಡ್ನೆ ನೀನು ಹೊಸತಿನೇ ನಡ್ನೆ ಕೆಂಪಿ ಇಲ್ದಾಗ ಬರ್ತೀವಿ ನಡಿ ನಾವು ಆಮೇಲೆ ಬರ್ತೀವಿ ಎತ್ತಾಕ್ಬಿಡ್ತೀವಿ ಕಾಯಿಗೆ ಒಬ್ಳೆ ಸಾಕಾಯ್ತಲ್ಲ ನಾನು ಇಬ್ಬರು ಇಸ್ಕೊಂಡು ಎಲ್ಲ ಎತ್ತಾಕ್ಬಿಡ್ತೀವಿ ಆಮೇಲೆ ಬರ್ತೀವಿ ಹೋಗು. ಸರಿ ಕಣತೆ ಆಯಿತು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.